ಒಂದು ರಾತ್ರಿ ಆದ್ರೂ ಇದ್ದಿದ್ರೆ ಇಷ್ಟಕ್ಕೆ ಮಕ್ಕಳು ಪಿತ ಪಿತ ಅಂತ ಉದ್ರೋಗ ಈಗ ಕಾಲ ನಿಲ್ಸಿಲ್ಲ. ಏನಿದ್ರು ಸಿಗ ಏನೋ ಆಯ್ಕೋಬೇಕಷ್ಟೇ. ನನ್ನ ಗಾಡಿ ಆಯ್ತು. ಆ ಮಾಯಾ ಪ್ರಪಂಚದಲ್ಲಿ ಕಲಿಯುಗದ ಅವತಾರ ಧರಿಸಿದ ಆ ವಿಕ್ರಮಾದಿತ್ಯ ಅವತಾರ ಧರಿಸಿ ನಾನಿಲ್ಲಿ ಬಂದಿದ್ದೇನೆ. ಈ ಜಾಗೃತ ಎದುರಕೊಂಡು ಯಾರು ಬದುಕಲಾರರು. ಈ ಜಾಗ ಖಂಡಿತ ಅಂದ್ರೆ ಕೆಂಡ ದುಂಡಾದ ಕುಡಿದೇ ಇರುತ್ತೆ ಸೇರಿನ ಜ್ವಾಲೆ. ಶಂಕರ್ ಬರ್ತಾ ಇದೆಯಾ? ನಾವು ಸಿರಿಸುವ ಸಂಸಾರದಲ್ಲಿ ಮಾಯಾ ಪಟಾಕಿಯನ್ನು ಹಲೋ ಮ್ಯಾನೇಜರ್, ಏನ್ರಿ ನೀವಿಲ್ಲಿ? ಅಲ್ಲ ಸರ್, ಇಲ್ಲೇ ಫ್ಯಾಕ್ಟ್ರಿ ಕಡೆ ಬಂದಿದೆ. ಗಡಿಯಾರ ನೋಡೋದಕ್ಕೆ ಮನೆ ಬಂದಿದೆ ಸರ್. ಅದು ಅಲ್ಲಿ 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 ಇಲ್ಲಿ ಏನ್ರಿ ಇಲ್ಲಿ ಸರ್? ಅದು ಅದೇನ್ ಸರಿಯಾಗಿ ಹೇಳ್ರಿ. ಹೋಗಿ ಬಿಡಿ ಸರ್, ನಿಮ್ಮನೆ ವಿಚಾರ ನನಗೇನಕ್ಕೆ. ಪರವಾಗಿಲ್ಲ ಹೇಳ್ರಿ, ಅದೇನ್ ನಡೀತು ಅಂತ. ಅದೇ ನಿಮ್ಮ ಹೆಂಡತಿ ನೆಟ್ಟಕೊಂಡು ತುಂಬಾ ಬೇಜಾರಾಯ್ತು ಸರ್. ಏನ್ ಹೇಳ್ರಿ? ಸತ್ಯವನ್ನ ಹೇಳ್ತಾ ಇದ್ದೀನಿ ರವಿ. ನೋ, ನಾನು ಹೆಂಡತಿ ಬಗ್ಗೆ ನೀವೇನ್ ಹೇಳಿದ್ರು ನಾನ್ ನಂಬಲ್ಲ ಸರ್. ನಿನ್ನ ಅಂತರಂಗದ ಮರ್ಮವನ್ನು ಅರಿಯಲು ಆ ಶ್ರೀಕೃಷ್ಣ ಪರಮಾತ್ಮನೇ ಆಗಲಿಲ್ಲ. ಮೇಲೆ ನಗುಮುಖು, ಒಳಗೆ ವೇದನೆ. ರವಿ ನಿಮ್ಗೆ ಸ್ವಂತ ತಮ್ಮನೇ ಸರ್. ಹೌದು, ಯಾಕೆ ಅನುಮಾನನ? ಅನುಮಾನ ಏನಿಲ್ಲ ಸರ್. ఆయన ತಮ್ಮನೇ ಅದನ್ನು ಅಣ್ಣನ ಜೊತೆ, ಅಣ್ಣನ ಹೆಂಡತಿ ಜೊತೆ ಹೇಗಿರ್ಬೇಕು ಅಂತ ಗೊತ್ತಿಲ್ವಾ ಸರ್? ಅಣ್ಣನಿಗೆ ತಕ್ಕ ತಮ್ಮನಾಗಿ, ಅತ್ತಿಗೆಗೆ ಪ್ರೀತಿಯ ಮೈದನಾಗಿ ಇರಬೇಕು. ಕರೆಕ್ಟ್. ಆನಂದಿಟ್ಟು ಅತ್ತಿಗೆ ಹೇಳದೆ ಸರಸ ಮಾಡಿದ್ರೆ ಅಲ್ಲಿ ಬಿಗಿದು ಮಾತಾಡಿ. ನನ್ನ ಧರ್ಮ ಪತ್ನಿ ಬಗ್ಗೆ ಇಲ್ಲ ಸಲ್ಲ ಆಪಾದ ಹೊರಿಸಿದ್ರೆ ಮ್ಯಾನೇಜರ್ ಅನ್ನೋದು ಕಾಣಿದ್ರೆ ಒಂದು ಬುದ್ಧಿ ಹೇಳ್ಬೇಕಾಗುತ್ತೆ. ಒಂದು ಬುದ್ಧಿ ಹೇಳ್ಬೇಕಾದಿತ್ತು ನನಗಲ್ಲ ಸರ್, ಆ ನಿಮ್ಮ ಹೆಂಡತಿಗೋ ಮತ್ತೆ ಆ ನಿಮ್ಮ ತಮ್ಮ ರವಿಗೋ. ನನಗೆ ಗೊತ್ತಿತ್ತು ಸರ್, ಈ ವಿಚಾರ ಹೇಳಿದ್ರೆ ಈಗ ಹೀಗೆ ಇರ್ತದೆ. ಆದ್ರೆ ಏನ್ ಮಾಡೋದು, ನಾನು ನಿಮ್ಮ ಮನೇಲಿ ನಿಮ್ಮ ಅಂಗಡಿಯಲ್ಲಿ ಕೆಲಸ ಮಾಡ್ತಕ್ಕಂತ ಕಾರ್ಮಿಕ ಆದ್ರಿಂದ ನಾನೇನು ಮತ್ತೆ ಈ ವಿಚಾರನ ಹೇಳಿದೆ. ಈ ವಿಷಯ ನಿಮ್ಮ ಆಜ್ಞೆಯವ್ರಿಗೂ ಗೊತ್ತು, ಬೇಕಾದ್ರೆ ವಿಚಾರಿಸ್ಕೊಳ್ಳಿ ಸರ್. ನಾನೇನು ಬರ್ತೀನಿ ಸರ್. ತ್ಯಾಗರಾಜ ಹೇಳೋ ಮಾತಿನಲ್ಲಿ ಸತ್ಯವಿದೆ. ಚಚೆ, ಮಂಗಲ ನನ್ನ ಮನ ಬೆಳಗುವ ಜ್ಯೋತಿ ಆಗೋಳೆಂದು
ನಾನು ನಂಬಿದ್ದೆ. ಆದರೆ ಇಂದು ನನ್ನ ಮನೆ ಎರಡು ಕತ್ತಲಾಯಿತು. ಈಗ ನಾ ಏನ್ ಮಾಡ್ಲಿ? ಹೀಗೇನ್ ಮಾಡ್ಲಿ? ಯಾಗ ಹೇಳೋ ಮಾತು ನಿಜಾನೇ ಅಂದ್ರೆ ಅವರಿಬ್ಬರನ್ನು ಜೀವ ಸಹಿತ ಉಳಿಸ್ತಾರೆ. ಬಂದಾಳು ಜಗಸಿಂಗಾರಿ ಅಣ್ಣನಂತೆ ಅಣ್ಣ ಅದಷ್ಟು ದಿನಗಳಿಂದ ನಡೀತಾ ಇದೆ ನಿಮ್ಮ ಈ ಕಣ್ಣ ಮುಚ್ಚಲಾಟ. ಬಾಯಿ ಮುಚ್ಚ ಪದಿಗೆ. ರವಿ, ಅದೆಷ್ಟು ದಿನದಿಂದ ಕಾಯ್ತಾ ಇದೆಯೋ ನಾನು ಈ ಗುಂಡು ಎಂಜಿನ್ ಮಾಡೋದಕ್ಕೆ. ಅಣ್ಣ, ಯಾರಿಗಾಗಿ ನೋಡುತ್ತಿರುವ ನಿನ್ನ ಮಾತುಗಳನ್ನ ಯಾರೋ ಅವಿವೇಕಗಳ ಮಾತನ್ನು ಕೇಳಿ ಸತೀಶ್ ಸಾವಿತ್ರಿ ಅಂತಿರುವ ಅತ್ತಿಗೆಗೆ ಬಾಯಿಗೆ ಬಂದಂತ ಮಾತಾಡಬೇಡ. ಅದರಲ್ಲಾಗಿ ನಿನ್ ತಮ್ಮ ಕ್ಷಣಿಕ ಸುಖಕ್ಕಾಗಿ ನೀತಿ ಭೇಟಿ ನಡೆಯವನಲ್ಲ. ನಾನು ಅತ್ತಿಗೆನ ಮುಟ್ಟಿದ್ ನಿಜ, ಆದ್ರೆ ಕಾಮಕನಾಗಲ್ಲಣ್ಣ. ಎತ್ತ ತಾಯಿಯಾಗಿ ನನ್ನ ಅತ್ತಿಗೆನ ಪ್ರೀತಿಸ್ತೇನೆ ನಿಜ, ಆದ್ರೆ ಪ್ರೇಯಸಿಯಾಗಲ್ಲಣ್ಣ, ತಾಯಿಯಾಗಿ. ಯಾರ ಮುಂದೆ ಹೇಳ್ತಾ ಇದ್ದಾರೆ ನಿನ್ನ ಕಟ್ಟು ಕತೆನ? ತಾಯಿ ಅಂತೆ ತಾಯಿ, ಹರೆಯದ ಮಬ್ಬಿನಲ್ಲಿ ಚಿಮ್ಮುವ ಪ್ರೇಮದ ಕಾರಂಜಿಯನ್ನು ತೃಪ್ತಿಗೊಳಿಸಲು ತಾಯಿಯಾದರೇನು ತಂಗಿಯಾದರೇನು ಎಲ್ಲವನ್ನು ಒಂದೇ ಎಂದು ತಿಳಿಯುವ ನೀನೊಬ್ಬ ತಾಯಿ ಗಂಡ. ಹೇ ಸತೀಶ್ ಸಾವಿತ್ರಿ ಅಂತ ಮುಖವಾಡ ಮೂಡಿದರೆ ನಿಜ ಮಗಳು, ನೀನ್ ಈ ಗರ್ಭದಲ್ಲಿ ಹುಟ್ತಾ ಇರೋ ಮಗುಗೆ ತಂದೆ ನಾನೋ ಇಲ್ಲ ಅವನು. ಮುಚ್ಚ ಬಾಯಿನ. ದಿನಕ್ಕೊಬ್ಬರಿಗೆ ಸೆರೆಗಾಸುವ ನಿನ್ನಂತ ಸೂಳೆಯರಿಗೆ ಇವನ ದೇಹವನ್ನು ಹೇಳಿಕೊಳ್ಳುವ ಹಕ್ಕಿದೆಯಾ?
ಕ್ಷಣಕ್ಕೂ ಬಣ್ಣ ಬದಲಾಯಿಸುವ ನಿನ್ನಂತ ಮುಂಡೆಗೆ ಅದ್ಯಾವ ರಂಡೆ ಜನ್ಮ ಕೊಟ್ಟಳು ನಾ ಕಾಣೆ. ಅಂದು ನಾನು ತನ್ನ ಜನ್ಮ ಕೊಟ್ಟ ತಂದೆಯ ಮಾತಿಗೆ ಬೆಲೆ ಕೊಟ್ಟಿದ್ದರೆ ಇಂದು ನನಗೆ ಈ ಸ್ಥಿತಿ ಬರ್ತಾ ಇರಲಿಲ್ಲ. ನನ್ನ ಕೈಗಳಿಂದ ನಿನ್ನ ಕೊರಳಿಗೆ ತಾಳಿ ಕಟ್ಟಿ ತಪ್ಪು ಮಾಡಿಬಿಟ್ಟೆ. ಬೆಕ್ಕು ಕಣ್ಣು ಮುಚ್ಚಿಕೊಂಡು ಹಾಕ್ಕೊಟ್ರೆ ಪ್ರಪಂಚಕ್ಕೆ ಗೊತ್ತಾಗೋದು ನನ್ನದು ಮೂರ್ಖತನ. ಸವಿತಾ ಸವಿತಾ ನಿಜ ಹೇಳಮ್ಮ, ಈ ಮನೆಯಲ್ಲಿ ನಾನಿದ್ದೇ ಇರುವಾಗ ಏನ್ ನಡೀತಾ ಇದೆ ಅಂತ ನೀನೇ ಹೇಳು. ಅಯ್ಯೋ ಬಾಬಾ, ಅದನ್ನ ನಾನು ಹೇಳೋದ್ ಯಾಕೆ ಪಾಪ, ನೀನ್ ಕೇಳಿಸ್ಕೊಳ್ಳೋದ್ ಯಾಕೆ? ಬಿಡು ಬಾಬಾ, ಇವ್ರು ಹಾಡೋ ಕಾಮ್ದಾಟನ ನಾನ್ ಹೇಳೋದು ಬೇಡ, ಅದನ್ನ ನೀನ್ ಕೇಳಿಸ್ಕೊಂಡು ಗಂಡ ಅನ್ಸ್ಕೊಂಡಿರೋ ಈ ಬಂಡ ನನ್ನ ಮೇಲೆ ಒಂದ್ ಸ್ವಲ್ಪನೂ ಪರಿಗ್ರಹ ಇಲ್ದಂಗಿರ್ತಾರೆ. ಅದೇ ಅವನ ಅತ್ತಿ ದೇವತೆ ಕರೆದ್ಬಿಟ್ರೆ ಪಕ್ಕ ಮಲಗಿದ್ರೆ ಎಷ್ಟು ಹೊಡಾಕ್ಬಿಡ್ತಾರೆ. ಯಾಕೆ ಈ ರೀತಿಯ ಬೋಧನೆ ಬೆಳೆಸ್ತಾ ಇದೀಯಾ? ನನಗೆ ದ್ರೋಹ ಮಾಡ್ತಾ ಈ ರೀತಿ ಹೇಳ್ತಾ ಇದೀಯಾ? ಓಹೋ, ದ್ರೋಹನ? ಏನ್ ದ್ರೋಹ ಮಾಡ್ದ ಅಂತ ಗೊತ್ತಿಲ್ವಾ? ನನ್ ಗಂಡನ ಜೊತೆ ನೀನ್ ಯಾವ ರೀತಿ ಇದೆಯಾ, ಯಾವ ರೀತಿ ನಡ್ಕೊತಾ ಇದ್ಯಾ, ಅದು ನಿನ್ನ ಗಂಡನ ದ್ರೋಹ ಮಾಡಿ ನನ್ನ ಗಂಡನ ಜೊತೆ ಯಾವ ರೀತಿ ಸಡಕು ಬಾಯಿ ಮುಚ್ಚೆ. ದೇವರಂತ ಅತ್ತಿಗೆಗೆ ಬಾಯಿ ಬಂದಂತೆ ಮಾತಾಡ್ತೀಯಲ್ಲೇ. ನೀನು ಒಂದ್ ಹೆಣ್ಣಾಗಿ ಇನ್ನೊಂದ್ ಹೆಣ್ಣಿನ ಮೇಲೆ ಈ ರೀತಿ ಕಳಂಕ ಹೊರ್ಸೋದು ಸರಿಯಲ್ಲ. ಹೌದಲ್ರಿ, ಸರಿಯಲ್ಲ. ನಾನ್ ಮಾತಾಡೋದು ಸರಿಯಲ್ಲ, ಆದ್ರೆ ನೀವು ನಿಮ್ಮ ಅತ್ತೆ ನಡೆಯೋದೆಲ್ಲ ಸರಿ ಅಲ್ವಾ? ನಿನ್ನಿಂದಾಗಿ ಈ ಮನೆಯ ಮಾನ ಮರ್ಯಾದೆ ಬೀದಿ ಬಲಾಗಿತ್ತು. ನಿನ್ನ ಮಾತಾಡಿಸ್ತಾನೆ ಅಣ್ಣ ವಿನೋದ್ ಅಣ್ಣ ನನಗೆ ಪ್ರಾಣ ತೆಗೆ ಬದಲು ನನ್ನನ್ನು ಕೊಂದ್ಬಿಡೋಣ, ನನ್ನನ್ನು ಕೊಂದ್ಬಿಡು. ಅತ್ತಿಗೆ ನಾ ಕೆಟ್ಟ ಭಾವನೆಯನ್ನು ನೋಡಿವೆ ನಮ್ಮ ಅನುಮಾನ ನಿನ್ನಲ್ಲಿ ಬಂದದ್ದೇ ನಿಜ ಆದ್ರೆ ನನ್ನನ್ನು ಕೊಂದ್ಬಿಡು. ಆದ್ರೆ ತಾಯಿ ಮಗನಂತಿರುವ ಅತ್ತಿಗೆಗೂ ನನಗೂ ಸಂಬಂಧ ಕಲ್ಪಿಸ್ಬಿಡೋಣ. ಇದೋ ನಿನ್ ಕಾಲೇ ಬಿಟ್ಕೊಂಡು ನನ್ನ ಮಾತನ್ನು ನಂಬಣ್ಣ, ನಂಬು. ರವಿ, ಏನ್ರೋ ಇದು? ರಾಮ ಲಕ್ಷ್ಮಣರಂತಿದ್ದ ನಿಮ್ಮಲ್ಲಿ ಯಾರಪ್ಪ ಇಳಿಸ ಬಿಟ್ಟವರು? ತುಂಬಿದ ಹಾಲೊಳಗೆ ಯಾತ್ರ ನಗುತ್ತಿದ್ದ ಈ ಶಾಂತಿ ನಿವಾಸದಲ್ಲಿ ಏಕಪ್ಪ ಈ ಕಲಹಲವು? ಮಾತಾಡಪ್ಪ, ಮಾತಾಡಿ. ಅಪ್ಪಾಜಿ, ಈ ಮಾತುಗಳನ್ನ ಕೇಳಿ ನಿಮ್ಮ ಕಿವಿಗೆ ಯಾಕೆ ಹೊಲಸು ಮಾಡ್ಕೊತೀರಿ? ಮನೆಯಲ್ಲಿ ಯಾರು ಇಲ್ಲ ಸಮಯ ನೋಡಿ ಈ ನಿಮ್ಮ ಕಿರಿ ಮಗ, ನಿಮ್ಮ ಹಿರಿ ಸೊಸೆ ಅವ್ರಿಗೆ ಬಣ್ಣ ಇಂದು ಬಯಲಾಗಿದೆ. ಏನು ನೀವು ಹೇಳ್ತೇನೆ ಮಾತು? ಈ ನಿನ್ನ ಮಾತು ಸತ್ಯವೇನ? ನನ್ನ ಕಣ್ಣುಗಳನ್ನು ನಾನು ನೆಂದು ಕಾಯ್ತಾ ಇದ್ದೀನಪ್ಪ. ನೀನಿಂತ ಕೀಳು ಮಟ್ಟಕ್ಕೆ ಇಳಿತೀಯ ಅಂತ ನಾನು ನೆಂಬಿರಲಿಲ್ಲ ಕಣ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಹುಟ್ಟಿರುವ ಈ ಚಿನ್ನದ ನಾಡಲ್ಲಿ ಕೇವಲ ಹಸಿ ಮಾಂಸಕ್ಕೆ ಹಾಸ್ಯ ಪಡುವ ರಣಾಗ್ನಿ ಅಲ್ಲ. ಅಪ್ಪ, ನನ್ನ ಮಾತು ನಂಬಪ್ಪ. ನಾನು ನಿರಪರಾಧಿ ಅಪ್ಪ, ನಾನು ನಿರಪರಾಧಿ. ಅಣ್ಣ ಹೇಳ್ತಾ ಇರೋ ಮಾತಲ್ಲ, ಸುಳ್ಳಪ್ಪ, ಸುಳ್ಳು. ನೀನೇ ಹೇಳಪ್ಪ, ಈ ನಿನ್ನ ಮಗನಿಗೆ ಹಾಲು ಕೊಡಿಸಿ ಬೆಳೆಸಿದ್ಯೋ
ಇಲ್ಲ ವಿಷ ಕೊಟ್ಟು ಬೆಳೆಸಿದೀಯೋ? ನಾನು ಇಲ್ಲಿಯವರೆಗೂ ಇಂಥ ಹೀರಿ ಕೆಲಸಕ್ಕೆ ಕೈ ಹಾಕಿಲ್ಲಪ್ಪ. ಇನ್ನು ಮುಂದೇನೂ ಸಹ ಕೈ ಹಾಕಲ್ಲ. ನಾನು ಹೊತ್ತಿಗೆ ತಾಯಿ ಮಗನಂತಿದ್ದೇವೆ ಹೊರತು ಬೇರೆ ಯಾವ ಕೆಟ್ಟ ಸಂಬಂಧವೂ ಇಲ್ಲಪ್ಪ. ಇದು ನನ್ನ ಎತ್ತ ತಾಯಿ ಆಣೆಗೂ ಸತ್ಯ ಸತ್ಯ ಸತ್ಯ. ಹೌದು ಮಾವ, ನಾನ್ಯಾವತ್ತು ರವಿನ ಕೆಟ್ಟ ದೃಷ್ಟಿಯಿಂದ ನೋಡಿಲ್ಲ. ಅವನು ನನ್ನ ಹೆತ್ತ ತಾಯಿ ಮಗನಂತೆ. ಅವನ ಮೇಲೆ ಈ ರೀತಿ ಅಪ್ಪನ ಹೊರಿಸ್ಬೇಡಿ ಮಾವ. ಬಾಯ್ ಮುಚ್ಚೆ. ಅಪ್ಪ, ಇವರಿಬ್ಬರು ಕಟ್ಟುಕತೆನ ನಂಬಬೇಡ. ಇವ್ರ ಮೇಲೆ ಎಂದೋ ಅನುಮಾನ ಇತ್ತು, ಅದು ಇವತ್ತು ಬಯಲಾಯಿತು. ಹಾಗದ ಎಣ್ಣೆ, ಹಾಗದ ಎಣ್ಣೆ, ಎಲ್ಲಿ ಬಂದು ನನ್ನ ಮನೆ ಸೇರಿದೆ ನೀನು? ನನ್ನ ಮನೆಯ ಮಾನ ಮರ್ಯಾದೆಯನ್ನು ಹಾಳು ಮಾಡ್ಬೇಕಂತ ಏನ್ ಕಾಣ್ಕೊಡ್ತೀಯ ನೀನು? ನಿಮ್ಗೆ ಆವತ್ತೇ ಹೇಳಿದೆ, ಈ ದರಿದ್ರ ಏನು ನನ್ನ ಮನೆಗೆ ತಕ್ಕ ಸೊಸೆಯಲ್ಲ. ನೀನು ಇವತ್ತು ಅನ್ವಯಿಸಿ ನೀನು. ಮಾಮ, ನಾನು ದರಿದ್ರವಳು ನಿಜ, ದರಿದ್ರ ಮಂತ್ರದಿಂದ ಬಂದವಳು ನಿಜ. ಆದ್ರೆ ಯಾವತ್ತು ಕಂಡ ಪುರುಷರನ್ನ ಕಾಣಿಸಿಲ್ಲ ಮಾವ. ನಾನು ಕೂಡ ಒಬ್ಬ ಪವಿತ್ರವಾದ ತಾಯಿ ಗರ್ಭದಿಂದ ಹೊರಟು ಬರ್ತೀನಿ ಮಾವ. ಹಾಗೆ ಬಿಟ್ಟು ಬಂದವಳಲ್ಲ ಎಂದು ಹೇಳುವ ನೀನು ನಿನ್ನ ಗಂಡನೇ ಹಾದರದವರೆಯನ್ನು ಹೇಳಿರುವಾಗ ಮತ್ಯಾವ ಸಾಕ್ಷಿ ಬೇಕು ಇದಕ್ಕಿಂತ? ಎಷ್ಟೇ ಆಗಲಿ ನೀನು ಬೀದಿಯಲ್ಲಿ ಬೆಳೆದ ನಾಯಿ. ಅಪ್ಪಾಜಿ, ಅದಕ್ಕೆ ಬೀದಿಯಲ್ಲಿ ಬೆಳೆದ ಬೀದಿ ನಾಯಿನೇ ನಿಜ ಆದ್ರೆ ನೀವು ಶ್ರೀಮಂತರ ಮನೆಯಲ್ಲಿ ಬೆಳೆದಿದ್ದಕ್ಕೆ ಶ್ರೀಮಂತ ನಾಯಿನಾ? ರವಿ, ಹಿರಿಯರಿಗಾಗೆಲ್ಲ ಮಾತಾಡ್ಬಾರ್ದಪ್ಪ. ಅದಕ್ಕೆ ಈ ನಿನ್ನ ತಂದೆನ ದೇವರು ಅಂತ ತಿಳಿದಿದ್ದೆ. ಆದ್ರೆ ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಹಚ್ಚುವ ಏನು ಮನಸ್ಸಿನವರೆಂದು ನಾ ತಿಳಿದಿರ್ಲಿಲ್ಲ. ಇವರು ಈ ಮನೆಗೆ ಹಿರಿಯರಲ್ಲ, ಅದಕ್ಕೆ ಹೊಲಸು ತುಂಬಿರುವ ಒಂದು ತಿಪ್ಪೆ. ಹುಚ್ಚ ಬಾಯಿ, ಜನ್ಮ ಕೊಟ್ಟ ತಂದೆಯನ್ನು ತಿಪ್ಪೆ ಅನ್ನುವಷ್ಟು ಧೈರ್ಯ ಬಂತೇನು? ನೀನು ನನ್ನ ಮಗನೇ ಆಗಿದ್ದರೆ ನಮ್ಮ ಮನೆಯ ಮಾನ ಮರ್ಯಾದೆ ಬೀದಿ ಪಾಲಾಗುವ ಮುನ್ನ ನೀನು ಕಟ್ಟಿರೋ ತಾಳಿಯನ್ನು ಕಿತ್ತಿಕೊಂಡು ತಳ್ಳ ಮನೆಯಿಂದ ಆಚೆ. ಎಷ್ಟೇ ಆದರೆ ನಾಯಕರಿಗೆ ಲಿಂಗ ಕಟ್ಟಿದರೆ ಅದು ಮೂಳ ಕಡಿಯುವುದ ಬಿಡುವುದೇನು? ಬೀದಿ ನಾಯಿ ಬೀದಿಯಲ್ಲೇ ಇರಲಿ. ತಳ್ಳು. ನೀನು ಈ ಮನೆಗೆ ಬರೋ ಮುನ್ನ ನಾನು ಕಟ್ಟಿರೋ ಈ ತಾಳಿನ ಕಿಚ್ಚಿಕೊಟ್ಟು ನೀನೇ ಈ ಮನೆಯಿಂದ ಆಚೆ ಹೊರಡು. ಇಲ್ಲ ರೀ, ನನ್ನ ತಾಳಿ ಮಾತ್ರ ಬಿಚ್ಕೋಬೇಡಿ. ನಿಮ್ ಭಯ ಅಂತೀನಿ. ನನಗೆ ನೀವು ಈ ಮನೆಯಲ್ಲಿ ಪತಿ ಸ್ಥಾನ ಕೊಟ್ಟಿದ್ರು ಪರವಾಗಿಲ್ಲ, ಆದ್ರೆ ಈ ಮನೆಯಲ್ಲಿ ದಾಸಿ ಸ್ಥಾನನಾದ್ರೂ ಕೊಡಿ. ಏನಂದ್ರೆ ನಿಮ್ಮ ವಂಶದ ಕುಡಿ ನನ್ನ ಹೊಟ್ಟೆಯಲ್ಲಿ ಬೆಳೀತಾ ಇದೆ. ನನಗೆ ಕೊಟ್ಟ ಶಿಕ್ಷಣ ಮಗುಗೂ ಕೊಡ್ಬೇಡಿ ಅಂದ್ರೆ ನಿಮ್ಮ ಕಾಲಿಗೆ ಒಂದು ಹೆಣ್ಣು ಇಷ್ಟೊಂದು ಬೇಡ್ಕೊಳ್ತಾ ಇದ್ರು ರಾಕ್ಷಸರಂತೆ ವರ್ತಿಸ್ತಾ ಇದ್ದೀರಲ್ಲ. ಒಂದು ಹೆಣ್ಣಿನ ನೋವು ಏನಂತ ಅರಿಯದ ಮೂರ್ಖರು ನೀವು. ರವಿ, ಯಾರನ್ನು ಮುಟ್ಕೊಂತ ಇದ್ಯಾ? ಯಾರೋ ಒಂದು ಹೆಣ್ಣಿನ ನೋವು ಏನೆಂದು ಅರಿಯದೆ ನಡ್ಕೊಳ್ತಾ ಇದ್ದಾರ.
ಬೇಡಣ್ಣ ಕೈನ ಬಿಡೋ ಕೈನ. ಇಲ್ಲ ಅವರು ನನ್ನ ಗಂಡ, ನನ್ನ ಹೊಡಿಲಿ ಪಡಿಲಿ ಸಾಯಿಸ್ಲಿ, ಅವ್ರಿಗೆ ಅದಕ್ಕೆ ನಿಮ್ಮಂತ ದೇವತೆಗೆ ಬಾಯಿ ಬಂದಂತೆ ಮಾತಾಡ್ತಾ ಇದ್ರೆ ಹೇಗಮ್ಮ ಸಹಿಸ್ಕೊಳ್ಳೋದು? ರವಿ, ಹಿಂದಿನ ಕಾಲದಲ್ಲಿ ಅಂತ ಸೀತಾ ಮಾತೆಯನ್ನ ರಾಮ ಅರಸನ ಮಾತು ಕೇಳಿ ಅಗ್ನಿ ಸಾಕ್ಷಿಗೆ ಗುರಿ ಮಾಡ್ದ. ಇನ್ನ ನಾನೇನ್ ಮಹಾ ನೋಡು, ಯಾವುದೇ ಕಾರಣಕ್ಕೂ ಅವ್ರಿಗೆ ಈ ರೀತಿ ಮಾತಾಡ್ಬೇಡ. ನಾನು ಬಂದಿದ್ದು ನಾನು ಅನುಭವಿಸ್ತೀನಿ. ಅದಕ್ಕೆ ನೀವು ಅಪವಾದದ ಹೊರೆ ಹೊತ್ತು ಸತ್ರೆ ಸತ್ಯದ ವಿಚಾರ ಈ ಜಗತ್ತಿಗೆ ತಿಳಿಯಲ್ಲ. ನಿಮ್ಮ ಶೀಲಕ್ಕೆ ಕಳಂಕ ಹಚ್ತಾರೆ. ಜಯಿಸಬೇಕು ಇದ್ದು ಜಯಿಸಬೇಕು ಅನ್ನೋ ಹಾಗೆ ಸತ್ಯದೇವರು ಇವರೆಲ್ಲರಿಗೂ ತಿಳಿಯೋವರೆಗೆ ನೀವು ಬದುಕಬೇಕಂತೆ ಬದುಕಬೇಕು. ನಡೆಯೋದಕ್ಕೆ ನಾನು ಕೂಡ ಬರ್ತೇನೆ. ಆಯ್ಕೆನ ಅರಮನೆಗಿಂತ ವಿಂಗಡದ ಗುಡಿಲೇಸಿ ಎಂಬಂತೆ ಈ ಮೂಢನಂಬಿಕೆ ಸಮಾಜಕ್ಕೆ ಸವಾಲೆದ್ದು ಹೋಗೋಣ. ಬೇಡ ರವಿ, ಇದು ನನಗೆ ಬಂದಿರೋ ಕಷ್ಟನ ನಾನೇ ಅನುಭವಿಸ್ತೀನಿ. ನೀನ್ಯಾಕಪ್ಪ ನನ್ನ ಜೊತೆಗೆ ಬರ್ತೀಯ? ನನ್ನ ಹಣೆ ಬದಲು ಏನ್ ಬರೀತು ಅದು ನಾನು ಅನುಭವಿಸಬೇಕಲ್ವಾ? ಏನಂದ್ರೆ ಕೊನೆಯದಾಗಿ ನಿಮ್ಮನ್ನೊಂದು ಮಾತು ಕೇಳ್ತೀನಿ. ಇಲ್ಲಿವರೆಗೂ ನಾನು ನಿಮ್ಮನ್ನ ಏನು ಕೇಳಿಲ್ಲ. ನಾನೇನಾದ್ರೂ ಸತ್ರೆ ನನ್ನ ಹೆಣ್ಣನ್ನ ನೀವೇ ಮತ್ ಮಾಡ್ಬೇಕು ಅಂದ್ರೆ ನೀವೇ ಮತ್ ಮಾಡ್ಬೇಕು. ಇದು ಕೊನೆಯದಾಗಿ ಕೇಳಿಸ್ಕೊ. ನನ್ನ ಆಸೆ ಏ ಹಾಲದ ಎಣ್ಣೆ, ಈ ನಿನ್ನ ಅಪವಿತ್ರವಾದ ಕೈಗಳಿಂದ ನನ್ನ ಪಾದವನ್ನು ಮುಟ್ಟಿ ಅಪವಿತ್ರಗೊಳಿಸಬೇಡ. ತೊಲಗಾಚೆ. ಬಡತನದಲ್ಲಿ ಹುಟ್ಟಿ ಬಡತನದಲ್ಲಿ ಬೆಳೆದರು. ನಾನು ಮೈ ಮೇಲೆ ಒಂದು ಏಟು ಸಾಕಿಲ್ವಲ್ಲಮ್ಮ. ಅದಕ್ಕೆ ಹೀಗಾಗಿದ್ದು ತುಂಬಾ ಹೆಚ್ಕೊಂಡಿದ್ದಾಳೆ. ಇವರು ಆಡದೆ ಆಟವಾಗಿದೆ ಈ ಮನೆಯಲ್ಲಿ. ಆಳ ಮನೆಯಲ್ಲಿ ಪಾಳಾಗಿ ಬಿದ್ದಿದ್ದು ಇವಳನ್ನ ನನ್ನ ಕತ್ತಿಗೆ ಕಟ್ಟಬೇಕು ಅಂತ ಎಷ್ಟು ದಿನದಿಂದ ಕಾಯ್ತಾ ಇದ್ದೀವಿ. ಅಣ್ಣ ಹಣನಂತೆ ಈ ಹಾದಳ ಹೆಣ್ಣನ್ನ ನನ್ನ ಮಗನಿಗೆ ಕಟ್ಟಿ ನಮ್ಮ ಮನೆಯ ಮಾನ ಮರ್ಯಾದೆಯನ್ನು
ಈ ನನ್ನ ತಂಗಿ ಅಂತವಳಲ್ಲ, ಈ ನನ್ನ ತಂಗಿ ಗಂಗೆ ಅಷ್ಟ ಪವಿತ್ರಳು, ಪರಿಮಳ ಬೀರುವ ಸೌಗಂಧಿಕ ಪುಷ್ಪ. ಈ ನಿನ್ನ ತಂಗಿ ಪರಿಮಳ ಬೀರುವ ಸೌಗಂಧಿಕ ಪುಷ್ಪವಲ್ಲ ಕಣ, 10 ಜನ ಮೂಸಿ ಬೀಸಾಡಿರುವ ಬೀಜ ಪುಷ್ಪ. ಏನ್ ಮಾತಾಡ್ತಾ ಇದ್ದೀರಾ ನೀವು? ಯಾವ ತಪ್ಪಿನಾಗಿ ಇಂತ ಮಾತಾಡ್ತಾ ಇದ್ದೀರಾ ನೀವು? ಸಪ್ತಪದಿ ತುಳಿದು ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಗಂಡನನ್ನು ಮರೆತು ಹೆಂಡನನ್ನು ಬಯಸಿದಳಲ್ಲ ತಪ್ಪಿಗೆ. ಮಂಗಳ ಶಿವರಾಣ ಮಾತು ನಮ್ಮ ಕಣಿಗೆ ಯಾವುದೇ ಕಾರಣಕ್ಕೂ ಹೆಣ್ಣಿನ ಕುಲಕ್ಕೆ ಹೆಣ್ಣಲ್ಲ ನನಗೆ ಗೊತ್ತಮ್ಮ, ನನ್ನ ತಂಗಿ ಏನ್ ಮಾಡೋ ಅಂತ ನನಗೆ ಗೊತ್ತು ಕಣಮ್ಮ. ಗೊತ್ತು ಅನ್ನಕ್ಕೂ ಇಲ್ಲದಾಗ ಪ್ರಾಣ ಬಿಟ್ಟರು ಮೈ ಮಾಂಸ ಮಾಡ್ಕೊಂಡು ಈನ ಕುಲದವಳೆ ನನ್ನ ಚೆನ್ನಾಗಿ ಗೊತ್ತಮ್ಮ. ನೋಡಿ, ನಿಮ್ಮೆಲ್ಲರೂ ಕೈ ಮುಚ್ಚಿ ಹೇಳ್ತೀನಿ, ಕಣ್ಣು ಕೊಟ್ಟ ಅಂದಂಗೆ ನನ್ನ ಒತ್ತನದ ಕಣ್ಣುಗಳನ್ನೇ ಕಿತ್ತುಕೊಂಡಿದ್ದೇನೆ. ದಯಮಾಡಿ ಈ ನನ್ನ ತಂಗಿ ಬಾಳಿಗೆ ಸುಮಾರ್ಗ ತೋರಿಸ್ಕೊಡಿ. ಸುಮಾರ್ಗ ಇಂತಹಾದ ಹೆಣ್ಣಿಗೆ ತೋರಿಸಬೇಕಾಗಿ ನಗರಗಳಲ್ಲಿ ಸಿದ್ಧವಾಗಿರುವ ವೇಶ್ಯ ಬೀದಿಗಳು. ಈ ನಿನ್ನ ತಂಗಿಗೆ ರೂಪವಿದೆ, ಲಾವಣ್ಯವಿದೆ. ಅದನ್ನು ಯಾರಿಗಾದರೂ ಮಾರಿಕೊಂಡು ಹಣವನ್ನು ಸಂಪಾದಿಸಬಹುದು. ಯಾರು ಹೇಳ್ತಾರೆ ಈ ಮಾತನ್ನ? ಯಾರು ಹೇಳ್ತಾರೆ ಈ ಮಾತನ್ನ? ಸತ್ಯ ಸಾಕ್ಷಿಗೆ ಏನೆಲ್ಲ ಸಣ್ಣದ ಮಾತನಾಡುತ್ತೆ ಯಾರಿಗೆಲ್ಲ ತಿಳಿಬಿಡ್ತೆ. ರಾಜೇಶ್, ತಾಳಿ ಕಟ್ಟಿದೀಯಾ? ಇವಳ ಮೇಲೆ ನಂಬಿಕೆ ಬೇಡ ನಿನಗೆ? ನಂಬೋಗಿತ್ತು, ಆದ್ರೆ ಈಗ ಆ ಕಾಲ ಮಿಂಚೋಗಿದೆ. ಸುಮ್ಮನೆ ನನ್ನ ತಲೆ ಕೆಡಿಸ್ದೆ, ನೀನ್ ತಂಗಿನ ಕರ್ಕೊಂಡು ಹೊರಟೋಗು. ಇಲ್ಲಾಂದ್ರೆ ನಾಳೆ ಕತ್ತಿಡಿದು ತಳ್ಳಬೇಕಾಗತ್ತೆ. ತುಡುಕೋ ಮಗ ಕೆಡುಕು ಕಣೋ. ಪಾಪದಲ್ಲಿ ಕುಯ್ದ ಸಾಕವರ ಮೇಲೆ ಮತ್ತೆ ಬಾರದು. ಬರೋದ್ ಬೇಡ ಅಂತ ನೀನ್ ಸಂಸಾರವನ್ನು ದುಡುಕಿ ಆಡ್ಬಾರ್ದ. ನನ್ನ ತಂಗಿ ಬಂದ ಕುಲವತೆ ನಿರ್ಮಲವತೆ ಅಗ್ನಿ ಅಷ್ಟೇ. ಇವಳು ಕೂಡಾವತಿ ಅಲ್ಲ, ಕಳಂಕಿನಿ. ಗಂಡನಿಗೆ ಮೋಸ ಮಾಡಿ ಮಿಂಡನನ್ನು ಬಯಸಿದ ಚಾರಿಣಿ. ಎಷ್ಟಾದ್ರೂ ಇನ್ನೂ ಜೀವಂತ ಬರ್ತಿದ್ದಾಳಲ್ಲ ಈ ಬಂಡ ದೇಹ ಹೊತ್ಕೊಂಡು. ನೀನ್ ಅನ್ಕೊಂಡಂತೆ ನನ್ನ ತಂಗಿ ಜಾಗರಣೆ ಆಗಿದ್ರೆ ಎಷ್ಟೊತ್ತಿಗೆ ಇವಳ ಗಂಡನ ಸುದ್ದಿನ ಎಲ್ಲೋ ಕೇಳ್ತಾ ಇದ್ದಾರೆ. ನನ್ನ ತಂಗಿ ಪವಿತ್ರಳು ಅಪವಾದ ನಡೆಸಿದಳು, ಕಲ್ಲಾಗಿ ನಿಂತಿದ್ದಾಳೆ. ಸತ್ಯ ನ್ಯಾಯ ಮಾಡುವುದೇ ನಾವಲ್ಲ. ಕಣ್ಣಾರ ಕಂಡ್ಮೇಲೆ ಯಾವ ನ್ಯಾಯ ನಿರ್ಣಯ ಮಾಡ್ತೀಯ? ಸುಮ್ನೆ ಕರ್ಕೊಂಡು ಹೋಗು. ಹೋಗುವ ಸ್ಥಿತಿಯಲ್ಲಿಲ್ಲಪ್ಪ ಈ ನನ್ನ ತಂಗಿ.
ಇದೆಯೋ ಆ ಚಾರದ ಪಿಂಡ ಅದನ್ನ ನನ್ನ ಕಡೆ ಕಟ್ಟಬೇಕು ಅನ್ಕೊಂಡಿದ್ಯಾ? ಹೊಡೆಯಪ್ಪ ಹೊಡಿ. ಯಾಕಂದ್ರೆ ಇದೇ ನನ್ನ ಭಾವ, ನನ್ನ ತಂಗಿಯ ಗಂಡ. ನನ್ನ ತಂಗಿಯ ಬಾಳ ಕಟ್ಟದೇನು ಒಣಗಡಿಸಿ ಬೆಳೆಸಿದ ಇವರು ನೀವು. ನೀರಿನ ಸಿಕ್ಕಿಂತ ಪ್ರೀತಿನ ಬಂದು ಬರುತ್ತೆ. ದುಡ್ಡಿನ ಬರ್ತೀವಿ ಶಂಕರ್, ಅದ್ಯಾವುದು ಇವನ್ನ ಚೆನ್ನಾಗಿಟ್ಟಿರ್ಲಿ. ಮಗ ನಡೆಯಮ್ಮ ಹೋಗೋಣ. ನಾನಿದ್ದೀನಿ. ಈ ನನ್ನ ದೇಹ ಮಣ್ಣಲ್ಲಿ ಮಣ್ಣು ಹುಡುಗರ ತನಕ ಮರಕ್ಕೆ ಕಾಯಿ ಬಾರ್ಬೇಡಮ್ಮ. ಕುಂಬಳದ ಎಷ್ಟು ಸಣ್ಣದಾಗದು ನಡೆಯಮ್ಮ ಮನೆಗೆ. ಒಂದು ಕಣ್ಣ ಮುಚ್ಚಾಲೆ ತಂತ ಮನೆ ಹೊಡೆದು ಚೂರಾಯಿತು, ತಂತ ಮನೆ ಹೊಡೆದು ಚೂರಾಯಿತು, ತುಂಬಿನ ಹಾಲೊಳಗೆ ತುಂಬಿನ ಹಾಲೊಳಗೆ ತಂತ ಮನೆ ಹೊಡೆದು ಚೂರಾಯಿತು. ಎಲ್ಲಿದ್ಯಪ್ಪ? ಇನ್ನು ಕಣ್ಣು ಮುಚ್ಕೊಂಡು ಯಾಕಪ್ಪ ಕೂತ್ಕೊಂಡಿದೀಯ? ಯಾಕೆ ಕೂತ್ಕೊಂಡಿದೀಯ? ಪತಿಯೇ ಪರದೈವ ಅಂತ ಪೂಜಿಸೋ ನನಗೆ ಇವತ್ತು ಪತಿಯಿಂದ ತಿರಸ್ಕಾರ. ಯಾವ ನ್ಯಾಯನಪ್ಪ ಇದು? ಯಾವ ನ್ಯಾಯ? ಏನಂದ್ರೆ ಹೊರಟೋಗ್ತೀನಿ, ಹೊರಟೋಗ್ತೀನಿ. ಆದ್ರೆ ಕೊನೆಯದಾಗಿ ನಿನಗೆ ಆಶೀರ್ವಾದ ಮಾಡಿ, ಆಶೀರ್ವಾದ ಮಾಡಿ. ಈ ದೇಹ ಮಣ್ಣಲ್ಲಿ ಮಣ್ಣು ಕೂಡುವ ತನಕ ನಿನ್ನ ಜೋಪಾನವಾಗಿ ಸಾಕು. ನಡೆಯಮ್ಮ ನಡೆಯಮ್ಮ ಮನೆಗೆ ಹೋಗೋಣ. ಬೆಂಕಿಯಲ್ಲಿ ಅರಳಿದ ರಾಜಾದಿನ ಅವರಿಬ್ರು ಇಲ್ಲಿಗೆ ಬರ್ತಾರೆ. ಹೋಗಿ ಹೋಗಿ ಮಣಕಾಗೆ ಒದಿಬೇಕು, ಸಾಕ್ತೋ ಬಿಡ್ಬೇಡ. ಬರ್ಲಿ ಬರ್ಲಿ, ಮೊದಲೇ ಕಾಲ ಕುಂಬಾರನಿ 1 ವರ್ಷ
ದೊಣ್ಣೆಗೆ ಒಂದು ನಿಮಿಷ ಕಾಲ ಏ ಚೆನ್ನ ಆ ಮನ ತಿರುಗಿದ್ರೆ ನಾನೇ ಎದುರ್ಕೋಬೇಡ ಅವ್ನು ಸಾಯಿಸ್ಬಿಡು ಈ ಪೊಲೀಸ್ ಸ್ಟೇಷನ್ಗೆ ಹೋದ್ರು ನಾನು ಬೇಡ್ಕೊಟ್ಟು ಬಿಡಿಸ್ಕೊ ಬರ್ತೀನಿ ಚೆನ್ನ ಅಲ್ಲಿ ನೋಡೋ ಇಬ್ರು ಹೆಂಗೆ ಕೈ ಕೈ ಇಟ್ಕೊಂಡು ಹ್ಯಾಂಗ್ ಬರ್ತಾರೆ ಇಲ್ಲೇ ನಿಮ್ ಕಡೆ ಇಲ್ಲಿ ಯಾರೂ ಬರೋದಿಲ್ಲ ಯಾವಾಗ ನೋಡಿದ್ರೆ ನಿಂಗೆ ಬರೀ ಅರ್ಜೆಂಟೆ ಅದ್ ಸರಿ ಸರ್ಕಲ್ ಅಲ್ಲಿ ಐಸ್ ಕ್ರೀಮ್ ತಗೊಂಡಲ್ಲ ಎಲ್ಲಿ ಕೊಡು ಚೀಪಣ ಏನೋ ಚೀಪಕ್ಕ ಐಸ್ ಕ್ರೀಮ್ ಅದ್ನೇ ನಾ ಹೇಳಿದ್ದು ಐಸ್ ಕ್ರೀಮ್ ಇಷ್ಟ ತನಕ ಇರುತ್ತಾ ಕರಗಿ ನೀರಾಗಿ ಹರಿದು ಹೋಗಿ ಬರೀ ಕಡ್ಡಿ ಮಾತ್ರ ಉಳ್ಕೊಂಡ ಎಲ್ಲ ಸರಿ ಬಿಡು ಈ ಮನುಷ್ಯನ ವಯಸ್ಸು ಅನ್ನೋದು ಐಸ್ ಕ್ರೀಮ್ ಇದ್ದಂಗೆ ಅದು ಕಾರ್ಗೋಕ್ ಮುದ್ದೇನೆ ಈ ಸುಖ ಸಂತೋಷನ ಅನುಭವಿಸ್ಬಿಡ್ಬೇಕು ಗೋಪಿ ನಾ ಅರಿತಿರುವೆ ನಿನ್ನ ಮನಸ್ಸು ಕಾಣುತ್ತಿರುವೆ ವಿಧ ವಿಧವಾದ ಕನಸು ಲಲ್ಲು ಓ ಅಲ್ಲಿ ನೋಡು ಎಲ್ಲಿ ಕಾಣಿಸ್ತಿದೆ ಎರಡು ಬಂಡೆಗಲ್ಲು ಅದ್ರ ಮಧ್ಯೆ ಬೆಳೆದಿದೆ ಸೊಂಪಾದ ಹುಲ್ಲು ಹಿಂದೆ ಪ್ರಾರಂಭಿಸೋಣ ನಮ್ಮಿಬ್ಬರ ಸಂಡೇ ಸ್ಪೆಷಲ್ ಪಕ್ಕ ನನಸಾದ್ರೆ ಹೀಗೆ ಕೂಸೆ ಯಾಕೋ ಮನ್ಸೆ ಕೈಯಾಗಿಲ್ಲ
ಸ್ವರ್ಗಕ್ಕೆ ಚೆಲುವಾದ ಸೊಗಸೆಲ್ಲ ನನ್ನದೇ ಯಾಕೋ ಮನಸ್ಸೇ ಕೈಯಾಗಿಲ್ಲ ಕನಸೆಲ್ಲ ನನಸಾದ್ರೆ ಹೀಗೆ ಕನಸೆ ಯಾಕೋ ಮನಸ್ಸೇ ಕೈಯಾಗಿಲ್ಲ ಹೊಸಗೊಂದು ಕಾಲ ಒಂದೇ ಸ್ಪೆಷಲ್ ಮಾಡ್ಕೊಂಡಿದ್ದೆ ನಂದು ಕಾಲು ಮಾಡಿದ್ದುಣ್ಣು ನಾ ಎಷ್ಟೆಲ್ಲ ಹೇಳಿದ್ದು ಬೇಡಕಲ್ಲ ಗಂಡುಗಟ್ಟಿ ಸವಾಸ ಬೇಡ ಅಂತ ಈ ಚೆನ್ನ ಒಳ್ಳೆಯವ್ರಿಗೆ ಬೆಣ್ಣೆ ಕೆಟ್ಟವ್ರಿಗೆ ಸೀಮೆ ಎಣ್ಣೆ ನಿಂಗೆ ಮ್ಯಾಲಿಂದ ಸೀಮೆ ಉಳ್ಬಿಟ್ಟು ಸರ್ಕಾರಿ ಸಂಬಳ ತಿನ್ನೋ ಸಾಧ್ವಿ ಬಿಟ್ಟಿಡು ಸವಾಸನ ಗಂಡನೇ ದೇವರು ಮನೆ ಇಲ್ಲಿ ಬಂದ ಡ್ಯಾನ್ಸ್ ಮಾಡೋಕೆ ಏನೇನಲ್ಲೋ ಮೊದಲೇ ಕಾಲ ಕೇಳ್ತೀಯ ನೀನು ಕೇಳ್ತೀಯ ಮೊನ್ನೆ ಕೂಡಿದ್ರೆ ನಿನ್ಗೇನು ಮಾವಂಗೆ ಮೊದಲೇ ಡೌಲ್ವಾ ಏನೋ ಸಣ್ಣದಾಗ ನೋವಾಯ್ತೇನೋ ಅದೇನ ಮುಂದೆ ನಾಟ ಏನ್ಗ ಇಷ್ಟೊಂದು ನಾನು ಕಂಡಿಲ್ಲ ಕೈಯಾಗ ನನ್ನ ಮಗ ಅಷ್ಟೊಂದು ಸುಳ್ತಾನ ಇದ್ರೆ ಹೇಳ್ತೀನ ನೇಳ ಕುಣಿಸಿ ತಂದಾಕ್ಬೇಕಿತ್ತು ಇದೇನಪ್ಪ ಮುಡಿ ಏಕಂ ರಿವರ್ಚರಿಗೆ ಬರ್ತಾವನೆ ನಾನು ಕಂಡಂಗೆ ಹೇಳ್ತೀನಿ ನಾನ್ ಸುದ್ದಿನ ಯಾರಾದ್ರೂ ಮಾತಾಡಿದ್ರೆ ನಾನ್ ಏನ್ ಮಾಡ್ತೀನ ನನಗೆ ಗೊತ್ತಿರಕಲ್ಲ ಏನಂತೀಯ ಅನ್ನೋದು ರಾಣಿ ಲಲ್ಲೂ
ಕಾಪಾಡ ಎಲ್ಲೂ ಈ ನಾನೇ ಈಗ ವೀಕ್ ಆದ ಚೆಲ್ಲು. ನೂರು ಬೆಟ್ಟ ನುಣ್ಗೆ ಮನೆ ಮುಂದೆಲ್ಲ ಗೋಪಿ ಅಣ್ಣ ಈ ಲಾಂಡ್ರಿ ಮಾತು ಕೇಳ್ಕೊಂಡು ನಿನ್ನ ದಡ ಮಾಡ್ದಂಗ್ ಬಡದ್ನಲ್ಲೋ. ಅಣ್ಣ ನನಗೂ ಒಳ್ಳೇದಾಗದೆ ಇರೋ ಪರವಾಗಿಲ್ಲ, ನಿನಗೂ ಕೊಟ್ಬಿಡ್ಲಪ್ಪ ಚಂದ. ಬೋಳೋ ನಾಯ ಹೊಡೆದು ಕಟ್ಟೋ ನಾಯ ಕಟ್ಟಂಗ ಆಯ್ತಲ್ಲೋ ಗೋಪಿ. ನೀನ್ ದೊಣ್ಣೆ ಸಹಜ ಬರಗಪ್ಪ, ಅದ್ಯಾರೋ ದೊಣ್ಣೆ ಹೊಡೆದು ಅದ್ಯಾವ್ದ್ರಲ್ಲ ಮಂತ್ರಿಸ್ತಿದಂತೆ. ಲೇ ದಿಮಾ, ನೀನ್ ಇಂತ ಹಾಕಿದ್ ನನ್ ಮಗ ಅಂತ ನಾನು ಅನ್ಕೊಂಡಿರ್ಲಕ್ಕಲ್ಲ. ಗಿಳಿಸಾಗಿ ಗಿಡಗುಡ ಕೈ ಕೊಟ್ಟಂಗ ಆಯ್ತಲ್ಲೋ ನಾನೇ. ಲಾಡ್ರಿ ಪಾರ್ಟಿ ಅಂದ್ರೆ ನೀವ್ ಹಾಕ್ಬೇಕು. ನಮ್ಮೂರ ಬೌಂಡ್ರಿ ಎಲ್ಲೋಯ್ತ ಕಾಣಲ್ಲ ದೊಣ್ಣೆ. ಲೋ ಗೋಪಿ ಯಾಕೋ ನಮ್ಮ ಎದುರುಗಳಿಗೆ ಸರಿಗ ಅವ ಅದಮ್ಮ ಗಾಡಿಯನ್ನ ಹೋಗುವ, ನೀನು ತಿಕ್ಕಿದೀಯ ನಾನು ತಿಕ್ಕಿವ್ನಿ. ಸೆಕೆಂಡ್ ಹ್ಯಾಂಡ್ ಅಲ್ಲ ಥರ್ಡ್ ಹ್ಯಾಂಡ್. ಆ ಮಗ ಬಟ್ಟೆ ತಿಕ್ಕೋಕೆ ಟೈಮ್ ಇಲ್ಲ, ಇನ್ನೇನ್ ತಿಕ್ಕನು ತಿಕ್ಕ. ಜೀರನ್ ಬಿಟ್ಟು ಆ ಜೀರನ್ ಮಕ್ಳ ಕಟ್ಕೊಂಡಿದ್ದಲ್ಲ. ನಂದು ಈಗಲೇ ಅಲ್ವಾ ಡಾರ್ಲಿಂಗ್ ಗೊತ್ತಾಗಿದ್ದು, ನೀನೇ ನನ್ ಚೆಲ್ಲಿದ್ದು ಅಂತ. ಯಾಕಪ್ಪ ಹಿಂಗ ಹಳ್ಳ ಆಡ್ಕೊಂಬರ್ತಿದ್ಯಾ? ಏನಾಯ್ತು? ಮನೆ ಬೀಗನಾದ್ರೂ ಕೊಡೆ, ನೀರ್ನಾದ್ರೂ ಹಿಡಿತೀನಿ, ಅಡಿಗೆ ಮಾಡಿರ್ತೀನಿ, ಬಂದು ನುಂಗುವೆ. ಏ ನೀನ್ ಇನ್ ಮುಂದೆ ನಮ್ಮ ಮನೆಗ್ ಬರೋದು ಬೇಡ, ನೀನ್ ಅಡಿಗೆ ಮಾಡೋದು ಬೇಕಾಗಿಲ್ಲ. ಏ ಮೊದ್ಲಿನಿಂದ ರೈಟ್ ಹೇಳಲೆ. ಚಿನ್ನ ಅವನ ಜೊತೆ ಮಾತು ಬಾ. ಕಮಾನ್ ಡಾರ್ಲೆ, ಕಮಾನ್ ಡಾರ್ಲೆ. ಅಯ್ಯೋ 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 ಅಯ್ಯೋ.
ಸಾಧ್ಯ ಇಲ್ಲ ಅಣ್ಣ. ನೀ ತಿಳಿದಿರುವ ಹಾಗೆ ಏನು ನಡೆದಿಲ್ಲ. ಅದಕ್ಕೆ ಕಾಲ ಜಾರಿಗೆ ಅಣ್ಣ, ಯಾಕೆ ಬಾಳಿಗೆ ಕಳಂಕ ದುಡ್ಡಲು ಯಾರೋ ನಿನ್ನಲ್ಲಿ ವಿಷ ಬಿಟ್ಟಿದ್ದಾರೆ. ಮುಚ್ಚ ಬಾಯ್ನ. ಈ ಪ್ರಪಂಚದಲ್ಲಿ ಸಾಧು ಪ್ರಾಣಿಗಳು ಎಷ್ಟಿರ್ತವೋ ಅಷ್ಟೇ ಗುಣಗಳು ಇರ್ತವೆ. ಆದರೆ ನೀನು ಆ ವಿಷಪೂರಿತ ಜಂತುವನ್ನು ಮೀರಿಸುವ ವಿಷಕಂತು ಇಲ್ಲಣ್ಣ, ಇಲ್ಲ. ಹೊತ್ತಿಗೆ ನನ್ನ ತಾಯಿಯ ಸಮಾನ. ಅನ್ಯತಾ ಅಪೋದ ಹೊರಸ್ಬೇಡಣ್ಣ. ನಿನ್ನಂತ ಕಾಮುಕರಿಗೆ ತಾಯಿ ಎಂಬ ಪದದ ಅರ್ಥ ಗೊತ್ತೇನೋ? ದಿವಸಗಾಗಿ ತಾಯಿ ತಂಗಿ ಎಂದರೆ ನೀರಿಸಿಕೊಳ್ಳೋ ನೀನೊಬ್ಬ ತಾಯಿ ಗಂಡ. ಸವಿತಾ, ಸವಿತಾ, ಹೇಳಮ್ಮ, ಹೇಳು. ನಾನು ಇಲ್ಲದೆ ಇರೋ ಟೈಮಲ್ಲಿ ಈ ಮನೇಲಿ ಏನ್ ನಡೀತಾ ಇದೆ ಅಂತ ನಿನ್ನ ಬಾಯಿಂದ ನೀನೇ ಹೇಳು. ನಾನಿನ್ನೂ ಎಷ್ಟು ವರ್ಷ ಸತಿ ಹೇಳಿ ಬಾಗ. ನನ್ನ ಗಂಡ ಅನ್ನಿಸ್ಕೊಂಡಿರೋನು ನನ್ನ ಮೇಲೆ ಪ್ರಜ್ಞೆ ಇಲ್ದಿರ ಅವ್ರ ಅಕ್ಕೆ ಏನಾದ್ರೂ ಕೂಗಿದ್ರೆ ಸಾಕು, ನನ್ನ ಮಗ್ಳಲ್ಲಿ ಮಲಗಿದ್ರು ಓಡೋಡ್ ಬರ್ತಾರೆ. ಸರಿತಾ, ನೀನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಮೇಲೆ ಈ ರೀತಿ ಅಪವಾದ ಬರ್ತದೋ ಸರಿಯೇ? ನಾನು ಹೇಳೋದು ಮಾತ್ರ ಸರಿಯಲ್ಲ. ಆದ್ರೆ ನೀವು ನಿಮ್ಮ ಅಕ್ಕೆ ಮಾಡೋದೆಲ್ಲ ಸರಿ ಅಲ್ವೇನ್ರಿ? ಮೂಳೆ ಇಲ್ಲ ನಾಲಿಗೆ ಅಂತ ಬಾಯಿಗೆ ಬಂದಂತ ಮಾತಾಡ್ಬೇಡ. ನೀವು ತರ ಮಾಡಿದ್ದೀರೇನ್ರಿ? ನಿಮ್ಮನ್ನ ಇಷ್ಟಪಟ್ಟು ಮದುವೆ ಆಗಿ ಬಂದಿದ್ದಕ್ಕೆ ನಾನು ಹೊಡೆಯೋದಲ್ರಿ? ಸಾಕ್ರಿ, ಸಾಕ್ರಿ. ಸವಿತಾ, ಏಕ ಮಾಡ್ತಾ ಇದ್ದಾರೆ. ಅಪ್ಪ, ತನ್ನ ಪ್ರೇಯಸಿ ಮನೆ ಬಿಟ್ಟು ಹೋಗಿದಾಳಲ್ಲ ಅಂತ ತನ್ನ ಹೆಂಡತಿ ಮೇಲೆ ಕೈ ಮಾಡ್ತಾ ಇದ್ದಲ್ಲಪ್ಪ ಈ ವಿಕ್ಕಿ ಇವಾಗ. ಅಣ್ಣ, ಇನ್ನೊಂದು ಸಾರಿ ಈ ರೀತಿ ಮಾತಾಡ್ಬೇಡ. ಅಪ್ಪಾಜಿ, ನಿಮ್ಗೂ ಗೊತ್ತಿಲ್ವೇನಪ್ಪ ಈ ನಿನ್ನ ಮಗನ ಗುಣ ಏನಂತ? ನಿನ್ನಂತ ಮಗನನ್ನ ತಪಾಸ್ ಮಾಡಿ ಪಡಿಬೇಕಾಗಿತ್ತು ಕಣ. ನಿನ್ನಂತ ಮಗ ಇದ್ರೇನೋ ಸತ್ರೇನೋ ಹೊರಬರ ನನ್ನ ನನ್ನ ಸೇರಿ ನನ್ನನ್ನ ಮನೆಯಿಂದ ಹೊರ ಹಾಕಲು ಹೊಂಚೋರು ಗೊತ್ತಿರುವಾಗ ನಾನೆಲ್ಲ ಸಾಧ್ಯವೇ ಈ ಮನೇಲಿ? ಅಪ್ಪಾಜಿ, ನಾನು ಈ ಮನೇಲಿ ಇರೋದು ನಿಮ್ಗೆ ಇಷ್ಟ ಇಲ್ಲ ಅಂದಮೇಲೆ ಈ ಮನೆಯಲ್ಲಿ ಈ ಆಸ್ತಿಲಿ ನನ್ನ ಭಾಗವನ್ನು ಕೊಟ್ಬಿಡಿ. ಭಾಗ ಯಾರಿಂದ ಯಾರಿಗೆ ಯಾವ ಭಾಗ? ಯಾಕಣ್ಣ ಈ ರೀತಿ ವ್ಯಂಗ್ಯವಾಗಿ ಮಾತಾಡ್ತಾ ಇದೀಯಾ? ನನ್ನನ್ನ ಬೀದಿ ಪಾಲ್ ಮಾಡೋ ಪ್ರಯತ್ನ ಮಾಡಬೇಡ. ನಾನು ನಿನ್ನ ಹತ್ರ ಮಾತಾಡ್ತಾ ಇಲ್ಲ, ಮಾತಾಡ್ತಾ ಇರೋದು ಅಪ್ಪಾಜಿ ಹತ್ರ. ಅಪ್ಪಾಜಿ, ನನ್ನ ಪಾಲನ್ನ ಕೊಟ್ಬಿಡಿ. ಪಾಲ್ ಬೇಕೇನೋ ಪಾಲು? ಪಾಲ್ ಕೊಡಕ್ಕೆ ನಿಮ್ಮ ಐನ ಈ ಯಜಮಾನ ಆಸ್ತಿ ಅಲ್ಲ ಕಣ. ಇದು ನನ್ನ ಸ್ವಂತ ದುಡಿಮೆ ಆಸ್ತಿ. ಈ ಆಸ್ತಿಯನ್ನು ನಾನು ಇಲ್ಲಿ ಕುಳಿತಿರೋರು ಯಾರು ಬೇಕಾದ್ರೂ ದಾನ ಮಾಡಬಹುದು ಕಣ. ಓಹೋ, ಎಲ್ಲರೂ ಸೇರಿ ಮಾತಾಡ್ಕೊಂಡೇ ಈ ಕೆಲಸ ಮಾಡ್ತಾ ಇದ್ದೀರಾ? ಅಂದ್ರೆ ಆಸ್ತಿಯಲ್ಲಿ ಏನೋ ಕೊಡದೆ ಎಲ್ಲವನ್ನ ತಾನೇ ಹೊಡಿಬೇಕಂತ ಸಂಚು ಹೊಡಿಯೋದನ್ನ. ಅಪ್ಪಾಜಿ, ಬರೀ ಮಾತಿಂದ ಏನು ಪ್ರಯೋಜನ ಆಗಲ್ಲ. ಅದೇನ್ ಕೊಡ್ಬೇಕು ಕೊಟ್ಟು ಕಳಿಸಿ. ಅವ್ರಿಗೇನ್ ಕೊಡ್ಬೇಕು ಕೊಟ್ಬಿಡಿ ಬಾಬಾ. ಅವ್ರಿಗೆ ಯಾರ ಜೊತೆ ಇರ್ಬೇಕು, ಅವ್ರಿಗೆ ಯಾರ ಜೊತೆ ಇರ್ಬೇಕು ಅಂತ ಇಷ್ಟ ಆಗುತ್ತೋ ಅವ್ರ ಜೊತೆ ಅವ್ರ ಪಾಲಿಗೆ ಏನಿದೆಯೋ ಅವ್ರಿಗೆ ಕೊಟ್ಬಿಡಿ. ಆದ್ರೆ ಬಾಬಾ, ನಾನ್ ಮಾತ್ರ ಈ ಮನೇನ ಮಾತ್ರ ಬಿಟ್ಟು ಹೋಗೋದು ಬಾಬಾ.
ಜನಮನೆ ಹೇಳುವ ಮಾತು. ಊಟಕ್ಕೆ ಕುಳಿತುಕೊಂಡು ಎಂಜಲ ಕೈಯಲ್ಲಿ ಕಾರ್ಯ ಮಾಡುವಂತ ಪಾಪಿ ಮಗನಿಗೆ ನನ್ನ ಆಸ್ತಿಯಲ್ಲಿ ಭಾಗ ಕೊಡಬೇಕೇನಮ್ಮ. ಕ್ಷಣಿಕ ಸುಖಕ್ಕಾಗಿ ಹತ್ತಿಗೆಯನ್ನು ಕಾಮಿಸಿದ ಈ ಕಾಮುಕನಿಗೆ ನನ್ನ ದುಡಿಮೆಯಲ್ಲಿ ಭಾಗ ಕೊಡಬೇಕಮ್ಮ. ಭಾಗ ಸಾಧ್ಯವಿಲ್ಲ ಕಣಮ್ಮ, ಸಾಧ್ಯವಿಲ್ಲ. ಅಪ್ಪಾಜಿ ಸುಮ್ಮನೆ ಏನೇನೋ ಮಾತಾಡಿ ಆರೋಗ್ಯ ಹಾಳು ಮಾಡ್ಕೋಬೇಡಿ. ಅವ್ನು ಏನ್ ಕೊಡ್ಬೇಕೋ ಕೊಟ್ಟು ಕಳಿಸಿ, ಕೊಟ್ಬಿಟ್ಟು ನೆಮ್ಮದಿಯಾಗಿರಿ. ನೆಮ್ಮದಿ ಅದು ನನಗೆ ಎಲ್ಲಿದೆಯಪ್ಪ ನೆಮ್ಮದಿ? ಜನ್ಮ ಕೊಟ್ಟ ತಂದೆಯನ್ನೇ ಸಾವನ್ನು ಬಯಸುತ್ತಿರುವಂತ ಪಾಪಿ ಮಗ ಇರುವಾಗ ನನಗೆ ಎಲ್ಲಿದೆಯಪ್ಪ ನೆಮ್ಮದಿ? ನನಗೆ ನೆಮ್ಮದಿ ಸಿಗಬೇಕಾದ್ರೆ ನಾನು ಸತ್ತ ಮೇಲೆ ಕಣ. ಅಪ್ಪಾಜಿ ಹಾಗೆಲ್ಲ ಮಾತನಾಡ್ಬೇಡಿ. ಮೊದಲೇ ನಿಮ್ಮ ಆರೋಗ್ಯ ಸರಿ ಇಲ್ಲ. ಅವ್ರು ಏನ್ ಕೊಡ್ಬೇಕು ಕೊಟ್ಟು ಕಳಿಸ್ಬಿಡಿ. ಹಾಗೆ ಆಗಲಪ್ಪ, ಹಾಗೆ ಆಗಲಿ. ಒಳಗಡೆ ಹೋಗಿ ಬೀರುನಲ್ಲಿ 2 ಚಾಪೆ ಕಾಗದಗಳಿವೆ, ತೆಗೆದುಕೊಂಡು ಬಾ. ಹಾಗೆ ಮಾಡಿ. ನನ್ನ ಗೋಪುರವಾಗಿದ್ದಂತ ಈ ಮನನ ವಶವಾಗಿದೆ. ನನ್ನ ಆಸೆ ಗೋಪುರವೆಲ್ಲ ಗಾಳಿ ಗೋಪುರವಾಯ್ತಪ್ಪ. ತೆಗೆದುಕೊಳ್ಳಿ ಅಪ್ಪಾಜಿ. ನಿಮ್ಮ ಆಸ್ತಿ ಪತ್ರಗಳು ನಿಮ್ಮ ಕೈಯಲ್ಲಿದೆಯಪ್ಪ. ಸರಿ ಅಂತ ಒಂದ್ಸರಿ ನೋಡ್ಕೊಂಡ್ಬಿಡಿ. ಅಪ್ಪಾಜಿ ನಿತ್ಯ ಆಸ್ತಿನಲ್ಲಿ ನನಗೆ ಸ್ವಲ್ಪ ಕಮ್ಮಿ ಆಗಿ ಪರವಾಗಿಲ್ಲ. ಅವ್ನಿಗೇನ್ ಕೊಡ್ಬೇಕು ಕೊಟ್ಟು ಕಳಿಸಿ. ಅಪ್ಪಾಜಿ, ಈ ಪತ್ರದಲ್ಲಿ ಪಾತ್ರೆ ಪನಾಸಗಳು, ಬೆಳ್ಳಿ ಬಂಗಾರ, ಇದುವರೆಗೂ ಬಂದಿರೋ ಫ್ಯಾಕ್ಟರಿ ವರಮಾನ ಯಾವುದು ಕಾಣಿಸ್ತಾ ಇಲ್ಲ. ಬೆಳ್ಳಿ ಬಂಗಾರ ಒಡವೆಗಳು ಎಲ್ಲ ನಿನ್ಗೆ ಕೊಟ್ಬಿಟ್ಟು ಮುಂದೆ ನನ್ನ ಜೀವನವನ್ನ ಹೇಗ್ ಸಾಕ್ರಿಯಪ್ಪ? ಅಪ್ಪಾಜಿ ಯಾಕೆ ಈ ರೀತಿ ಮಾತಾಡ್ತೀರಿ? ಸುಮ್ಮನೆ ಏನೇನೋ ಮಾತಾಡಿ ನಿಮ್ಮ ಆರೋಗ್ಯ ಹಾಳು ಮಾಡ್ಕೋಬೇಡಿ. ಬನ್ನಿ ರೆಸ್ಟ್ ತಗೊಳ್ಳೋದಂತೆ. ಸರಿದಾ, ಹೆಂಡತಿ ಆದವಳು ಗಂಡನೊಡನೆ ಇರಬೇಕಾದದ್ದು ಧರ್ಮ. ಬರ್ತೀಯೋ ಇಲ್ಲ ಇಲ್ಲೇ ಇರ್ತೀಯೋ? ನಿಮಗೆ ಎಲ್ಲಿರ್ಬೇಕು, ಯಾರ ಜೊತೆ ಇರ್ಬೇಕು ಅವ್ರ ಜೊತೆ ನಾನು ಮನೆ ಬಿಟ್ಟು ಎಲ್ಲಿ ಬರಲ್ಲ. ಸರಿ, ನೀನ್ ಎಷ್ಟ ಹೇಗಾದ್ರೂ ಮಾಡ್ಕೋ. ಏನ್ ಸವಿತಾ ದೇವಿಯರು ತುಂಬಾ ಗಾಬರಿಲಿದ್ದೀರಾ? ನನ್ನ ಜೀವನಕ್ಕೆ ಬರಸದಲ್ಲಿ ಬಡ್ದಂತಾಗ್ಬಿಟ್ಟಿದೆ. ನಾನು ಇಷ್ಟಪಟ್ಟು ಬಯಸಿ ಪಡ್ಕೊಂಡಲ್ಲ ರವಿ, ಅವನು ನನ್ನನ್ನೇ ತೊಳ್ಕೊಂಡ್ಮೇಲೆ ಯಾಕಂದ್ರೆ ಇಲ್ಲ ನಮ್ಮ ಬಗ್ಗೆ ನನಗೆ ಗೊತ್ತಾಗ್ತಾ ಇಲ್ಲ. ಯಾರಿಗೋಸ್ಕರ ಅಂದ್ರು? ನನಗೋಸ್ಕರ ಆದ್ರು ಬೇಕು. ನಿನ್ನ ಬಿಟ್ಟೋದ ಗಂಡ ಒಂದಲ್ಲ ಒಂದಿನ ಬಂದೇ ಬರ್ತಾನೆ. ಹೇಗಾದ್ರೂ ಮಾಡಿ ನೀನು ಶತ್ರುನ ಆಸ್ತಿ ಹೊಡೆಯೋದಕ್ಕೆ ನೀನು ಪ್ರಯತ್ನ ಪಡ್ಬೇಕು. ಆಮೇಲೆ ನಿನ್ ಗಂಡನಿಗೆ ಡೈವರ್ಸ್ ಕೊಟ್ಟಿ ನಾನು ನಿನಗೆ ತಾಳಿ ಕಟ್ಟಿ ನನ್ನ ಬಾಳ ಸಂಗಾತಿಯಾಗಿ ಸ್ವೀಕರಿಸ್ತೀನಿ. ಶಂಕರ್ ಅವ್ರ ಮನೆಯಲ್ಲಿಲ್ವಾ? ಒಳಗಡೆ ಇದ್ದಾರೆ. ಬರೀರಿ ಸ್ವಲ್ಪ. ಸರಿ, ಇಲ್ಲೇ
ಆಸ್ತಿಯನ್ನ ಹೊಡಿಲೇಬೇಕು. ಆಸ್ತಿ ನನ್ನ ಕೈ ಸೇರಿದ ಮೇಲೆ ಇವರಿಗೆ ಒಂದು ಗತಿ ಕಾಣಿಸ್ಲೇಬೇಕು. ದಟ್ ಇಸ್ ತ್ಯಾಗರಾಜ್. ಹಲೋ ತ್ಯಾಗರಾಜ್, ಯಾವಾಗ ಬಂದ್ರೆ? ಅಲ್ಲ ಶಂಕರ್, ಇವಾಗ ತಾನೇ ಬಂದೆ. ಬನ್ನಿ ಕೂತ್ಕೊಳ್ಳಿ. ಅಂತೂ ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ ತ್ಯಾಗರಾಜ್. ಇದ್ರಲ್ಲಿ ಯಾವ ಉಪಕಾರ ಬಿಡಿ ಸರ್. ಸತ್ಯ ಏನಂತ ತಿಳಿಸ್ಕೊಟ್ಟು ತುಂಬಾ ಉಪಕಾರ ಮಾಡಿ ಈ ಮನೆ ಮರ್ಯಾದೆನ ಉಳಿಸ್ಕೊಟ್ರಿ. ಸರ್, ನಿಮ್ಗೂ ರೋಷ ದ್ವೇಷ ಅಂತ ಇದ್ರೆ ಆಗಿನ ತಮ್ಮ ರವಿ ಹೆಂಡತಿ ಸಂಗೀತಕ್ಕೆ ನಾಲ್ಕನ್ನಾಗ್ತದೆ. ಏನ್ ಹೇಳ್ತಾ ಇದ್ದೀರಿ ನೀವು? ನಾನು ನಿಜನೇ ಹೇಳ್ತಾ ಇದ್ದೀನಿ ಸರ್. ಆಗಿನ ತಮ್ಮ ರವಿ ಅತ್ತಿಗೆ ಎಂಬ ಇದನ್ನು ಕಾಣದೇನೆ ನಿನ್ನ ಹೆಂಡತಿ ಮೇಲೆ ಕಂಡಾಕನ್ನ ನೀವು ನನಗೆ ಗಂಡಸು ಅಂತ ಹೇಳ್ತಾ ಇದ್ದೀನಿ. ನೀವ್ಯಾಕೆ ನಿಮ್ ತಮ್ಮನ ಮೇಲೆ ತಮ್ಮನ ಹೆಂಡತಿ ಮೇಲೆ ನಿಜ ನಿಜ. ನನಗೆ ದ್ರೋಹ ಬಗೆದವ್ರ ನಾನು ಪ್ರತಿ ಸೇರ್ ತೀರಿಸ್ಕೊಳ್ಳೇಬೇಕು. ಆ ಪಿಕಾರಿ ಮಂಗಳ ನನ್ನ ಪಾಲಿಗೆ ಕಣ್ಕೊಂಡಾಡಕ್ ಬರಲಿಲ್ಲ, ಇಟ್ಕೊಂಡಾಡಕ್ ಬಂದ್ರು. ಓಡ ಹುಟ್ಟಿದ ತಮ್ಮ ರವಿ ನನಗೆ ದ್ರೋಹ ಮಾಡ. ಸವಿತಳನ್ನ ನನ್ನವಳಾಗಿ ಮಾಡ್ಕೋಬೇಕಾದ್ರೆ ಏನ್ ಮಾಡೋದು? ಅದಕ್ಕೆ ಧೈರ್ಯ ಬೇಕು. ತಗೊಳ್ಳಿರನ್ನ ಯಾವುದನ್ನ ಮಾಡ್ಬೇಕಾದ್ರು ಅಭ್ಯಾಸ ಇರೋದರಲ್ಲಿ ಅದನ್ನ ಅಭ್ಯಾಸ ಮಾಡ್ಕೋಬೇಕು. ಮೊದಲು ಹಾಗೆ ಆಗೋದು, ನಂತರ ಸರೋಗುತ್ತೆ. ಓಕೆ ಬಾಯ್. ತ್ಯಾಗರಾಜ್ ಬಂದಿದ್ದ ಅಂದ್ರೆ ಕೇಳಿಂದ ದುಡ್ಡಾಗಿ ಸಿಡಿದಾಡುತ್ತೆ ಕೇಳಿನ ಜ್ವಾಲೆ. ತ್ಯಾಗರಾಜ್ ಕುಡಿಬೇಕು ಕುಡಿಬೇಕು. ಸುಖ ಪಡೆಯೋದು ಕುಡಿಬೇಕು.
ನೀನು ಏನ್ ಕಾಣ್ತಿದ್ದೆ ನನ್ನ ಕಣ್ಣಿಗೆ ಗೊತ್ತಾ? ಅಯ್ಯೋ ಜನಪದ ಬೊಂಬೆ ಕಂಡ ಕಾಣಿಸ್ತಾ ಇದೆಯಾ? ಏನೇನ ಮಾತಾಡ್ತಿದ್ರಲ್ಲ ನೋಡ್ ಸೌದ, ಏನ್ ಮುಂದೆ ಈ ಸಾಮ್ರಾಜ್ಯಕ್ಕೂ ನಾನೇ ಒಡೆಯ, ನೀನೇ ಒಡತಿ. ಏನಂತೀಯ? ನನಗೆ ಅದು ಬೇಕಾಗಿದ್ದಂತೆ Come on. Come on, darling.
ಬಾಯಿಗೆ ಬಂದಂತೆ ಮಾತನಾಡ್ತೀಯೇನೋ? ಏಯ್, ಮಾತನಾಡ್ತಾ ಇರೋನು ನೀನಲ್ಲಪ್ಪ, ನಿನ್ನ ಹೊಟ್ಟೆ ಒಳಗಿರುವ ಪರಮಾತ್ಮಗೆ. ಸವಿತಾ, ಅವನೇನ ಕುಡಿದು ಬಂದಿದ್ದಾನೆ, ಆದ್ರೆ ನಿನ್ ಬುದ್ಧಿ ಎಲ್ಲಿ ಹೋಯ್ತಮ್ಮ? ರವಿ ನಿನ್ನ ಮನ್ಸಾರ ಪ್ರೀತಿಸಿ ಮದುವೆ ಮಾಡಿ ಮನೆಗೆ ಕರ್ಕೊಂಡ್ ಬಂದಕ್ಕೆ ಇದೇನಮ್ಮ ನೀನು ಅವನಿಗೆ ಕೊಡ್ತಾ ಇರುವ ಅವಮಾನ? ಬಾಯ್ ಮುಚ್ಚಿ ಮಾವ. ಕಟ್ಕೊಂಡಿರೋ ಗಂಡ ನನಗ್ ಮೋಸ ಮಾಡಿ ಅವ್ರ ಅಕ್ಕೆ ಜೊತೆ ಚಕ್ಕಾರ ಆಡ್ತಿದ್ದ. ನಾನು ನನ್ನ ಜೊತೆ ಹಾಡ್ಕೊಂಡು ತಪ್ಪಾಗಿಲ್ಲ. ಮೂಗಿಲ್ಲದ ಒಳಗೆ ಮೂಗುತಿ ಏಕೆ, ಪತಿ ಬಿಟ್ಟ ಒಳಗೆ ಪತಿರಥ ಬಿರುದೇಕೆಂಬಂತೆ ಯಾರು ಬೆಲೆ ಕಟ್ಟಲಾರ ಈ ಶೀಲವನ್ನು ಕಳೆದುಕೊಳ್ಳಬೇಡಮ್ಮ. ಈ ಹೆಣ್ಣಿಗೆ ಶೀಲವೇ ಆಭರಣ ಕಣಮ್ಮ, ಆಭರಣ. ನನ್ನ ಮಾತ ಕೇಳಮ್ಮ, ನನ್ನ ಮಾತ ಕೇಳು. ಬಾವ ಹೇಳಿ ಸರಿಯಪ್ಪ, ಮುದ್ದೇನ ಮಾತಾಡ್ತಾರೆ. ನಿನ್ನಲ್ಲಿ ಹುಟ್ಟಿರುವ ಈ ದುರ್ಬುದ್ಧಿಯನ್ನು ಅಲಿಸು. ಬೇಕು ಅಂದ್ರೆ ನಿನಗೆ ಇನ್ನೊಂದು ಮದುವೆ ಮಾಡ್ತೀನಿಯಪ್ಪ, ಒಂದ್ಸಾರಿ ಮದುವೆ ಮಾಡಿಕೊಂಡೆ ಇಷ್ಟ ಆಯ್ತು. ಬೇಕಿದ್ರೆ ಇನ್ನೊಂದನ್ನ ನೀನೇ ಮಾಡ್ಕೊ. ಸರಿ ತಾನೇ, ಸಾಕು. ಒಂದಾದ್ರೂ ಬಿಡ. ಆದ್ರೆ ಈ ಮನೆಯ ಮಾನ, ಈ ತಂದೆಯ ಪ್ರಾಣ ಎರಡು ನಿನ್ ಕೈಗಿದೆಯಪ್ಪ, ನಿನ್ನ ಕೈಯಲ್ಲಿ. ಯಾರ ಪ್ರಾಣ ಯಾರ ಕೈಲಿ ಇಲ್ಲ. ವಿದ್ಯಾಟದಿಂದ ಸಾಗುವುದು ಜೀವನ, ಬರುವುದು ಸಾವು. ರೋಗಿಗೆ ಅಪ್ಪತ್ತೆಯು ರುಚಿಸಿದಂತೆ ಈ ನನ್ನ ಮಾತು ನಿನಗೆ ರುಚಿಸುವುದಿಲ್ಲ ಕಣ ಸತ್ಯ. ನನ್ನ ಮಾವ ಇವರ ಹಾಕ್ಸ್ಕೊಟ್ಟಾರ ಬಂದ ಮಕ್ಕಳೇ ಅಂದು ನನ್ನ ಹಿಡ್ಕೊಂಡು ಎರಡು ಕಣ್ಣು ಹೋಯಿತು. ಜೋಪಾನ ಮಾಡಿ ಸಾಕಿದೆನಲ್ಲ. ಶಂಕರ, ಒಂದು ಕಣ್ಣು ಮಾನರು ಮತ್ತೊಂದು ಕಣ್ಣಿದೀರ ಅಂತ ಸಂತೋಷ ಪಟ್ಟೆ ಕಣ. ಆದ್ರೆ ಇವತ್ತು ಆ ಕಣ್ಣು ಕೂಡ ಹೀಗೆ ಮಾಡ್ತಾರಪ್ಪ. ಇದೆಲ್ಲ ನೋಡುವುದಕ್ಕಿಂತ ನಾನು ಸಾಯುವುದೇ ಮೇಲ. ಈಗ ಹೋಗ್ತಾರಲ್ಲ, ಒಂದಲ್ಲ ಒಂದಿನ ಸಾಯಬೇಕು. ನೀನ್ ಸಾಯ್ತಂದ ಇಲ್ಲ ಗೊತ್ತಷ್ಟೇ ಇಲ್ಲ. ಇದು ಕಾಣ್ತಿಲ್ಲ ಕ್ಯಾಮ್ರಾಗೆ. ಹಾ, ನೋಡ್ಲೆ? ನೀನೇನು ಚಿಂತೆ ಮಾಡಬೇಡ. ಹೇಗೋ ಆಸ್ತಿಗಳೆಲ್ಲ ಭಾಗ ಆಗಿದೆ. ನಮ್ಮ ಪಾಲಲ್ಲಿ ನಾವು ಎಲ್ಲಾದ್ರೂ ದೂರವಾಗಿ ಆಳೆಯಾಗಿರೋಣ. ಅಲ್ಲ ಬಾವ, ಎಲ್ಲ ಭಾಗ ಆಗಿದೆ ಅದ್ರಲ್ಲ, ಅವ್ರ ಕತ್ತಲ್ಲಿ ಎಲ್ಸ್ಕೊಂಡಿದ್ರಲ್ಲ ಅದನ್ನ ಭಾಗನೇ ಮಾಡಿಲ್ಲ. ಹಾಯಾಗಿ ಜಾಲಿಯಾಗಿ ಲೈಫ್ ಎಂಜಾಯ್ ಮಾಡೋದು. ಎಂಜಾಯ್ ಎಂಜಾಯ್ ಎಂಜಾಯ್. ಶಿವ ಶಿವ, ಈ ದೃಶ್ಯವನ್ನು ನೋಡಲು ನಾನು ನನ್ನ ನನಗಿಂತ ಚಿಕ್ಕವಳಾದರೂ ಚಿಂತೆ ಇಲ್ಲಮ್ಮ.